ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಮ್ಮ ಹೊಸ ವರ್ಷದ ಪ್ರಯುಕ್ತ ಇವತ್ತು ಮೊದಲನೇ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಹಳೇಬೀಡಲ್ಲಿ ಇರುವಂತಹ ಪುಷ್ಪಗಿರಿ ದೇವಸ್ಥಾನದ ಒಂದು ಬ್ಲಾಗ್ನ ಇವತ್ತು ಮಾಡೋಕ್ಕೆ ನಾನು ಪುಷ್ಪಗಿರಿ ಹೋಗ್ತೀನಿ. ನಿಮಗೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ, ಕಾಣ್ತಾ ಇರ್ಬೋದು. ಇವತ್ತೊಂಥರ ಮಳೆ ವೆದರು, ಅಪರೂಪಕ್ಕೆ ಚಳಿಗಾಲ ಟೈಮಲ್ಲಿ ಮಳೆ ಬರ್ತಾ ಇದೆ. ಈಗ ನಾವು ಅದೇ ದಾರಿಲಿ ಸಾಗ್ತಾ ಇದ್ದೀವಿ. ಮುಂದೆ ಹೋಗಿ ನಾನು ಬೆಟ್ಟದ ಮೇಲೆ ಹೇಗಿದೆ, ಆ ದೇವಸ್ಥಾನ ಯಾವುದು ಏನು ಎಲ್ಲದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇದು ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾದ್ವಾರ. ನೋಡಿ, ಈಗ ನೀವು ನೋಡ್ತಿರ್ಬೋದು, ಕಾರಲ್ಲಿ ಹೋಗ್ತಾ ಇದ್ವಿ ನಾವು. ಇದೇ ಈ ಪುಷ್ಪಗಿರಿ ಕ್ಷೇತ್ರದ ಮಹಾದ್ವಾರ. ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಹಳೇಬೀಡಿಂದ ನೀವು 3 ಕಿಲೋಮೀಟ್ರು ಬರ್ಬೇಕಾಗತ್ತೆ. ಬಂದು ರೈಟಿಗೆ ತಗೊಂಡ್ರೆ ಪುಷ್ಪಗಿರಿ ದ್ವಾರ ಸಿಗುತ್ತೆ. ಅಲ್ಲಿಂದ ಮೇಲೆ ಗುಡ್ಡದ ಮೇಲೆ ನೀವು 2 ಕಿಲೋಮೀಟ್ರ್ ಗುಡ್ಡದ ಮೇಲೆ ಹೋಗ್ಬೇಕಾಗತ್ತೆ. ಆದ್ಮೇಲೆ ದೇವಸ್ಥಾನ ಎಲ್ಲ ಇರೋದು ಈ ಗುಡ್ಡದ ಮೇಲೆ. ಇಲ್ಲಿ ಸ್ಟಾರ್ಟ್ ಈ ರೀತಿಯಾದಂಥ ಒಂದು ಪ್ರದೇಶದಲ್ಲಿ, ಗುಡ್ಡ ಪ್ರದೇಶದಲ್ಲಿ ನೋಡಿ, ಇದು ದೇವಸ್ಥಾನ. ಇದು ದಾಸೋಹ ಭವನ. ಈಗ ನಾವು ಫಸ್ಟು ದೇವಸ್ಥಾನದ ಕಡೆ ಹೋಗೋಣ. ನೋಡಿ, ಇಲ್ಲೊಂದು ಶ್ರೀಮಠಕ್ಕೆ ಹೋಗೋ ದಾರಿ ಅಂತ ಹೇಳ್ಬಿಟ್ಟು ಒಂದು ಆರ್ಚ್ ಮಾಡಿದ್ದಾರೆ. ಇಲ್ಲಿ ಇದು ಜಾತ್ರೆ ನಡೆಯುವಾಗ ಇಲ್ಲಿ ನಡೆಯುವಂಥ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ಕೆಂಡೋತ್ಸವ ಜಾಗ, ಪವಿತ್ರವಾದ ಸ್ಥಳ, ಯಾರು ಗಲೀಜು ಮಾಡಬಾರದು ಅಂತ ಹಾಕಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಿರೋದೆ ದೇವಸ್ಥಾನ. ಈ ದ್ವಾರದ ಒಳಗಡೆ ಬಂದರೆ ನಿಮಗೆ ಇಲ್ಲಿ ಕಾಣ್ತಿರೋದೆ ದೇವಸ್ಥಾನದ ಗುಡಿ. ಈ ಗುಡಿ ಒಳಗೆ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು. ಒಳಗಡೆ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಅಂದರೆ ಶಿವನ ದೇವಾಲಯ. ಇಲ್ಲಿ ನೋಡಿ, ಮುಂದೆ ಇಲ್ಲೊಂದು ನಂದಿ ಇದೆ. ಇದಾದಮೇಲೆ ಇಲ್ಲೊಂದು ಕಂಬ ಇದೆ. ಕಾಣ್ತಾ ಇರೋದು ನಿಮಗೆ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ಉದ್ಭವ ಲಿಂಗ. ಅದರ ಮೇಲೆ ಬೆಳ್ಳಿ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಿದ್ದಾರೆ. ಈ ಕಂಬದ ಇದು ಇದಾದ್ಮೇಲೆ ನೋಡಿ, ಇಲ್ಲಿ ನಿಮಗೆ ಕಾಣೋದು ಗಣಪತಿ ದೇವಸ್ಥಾನ, ವಿಘ್ನೇಶ್ವರ ಪ್ರತಿಷ್ಠಾಪನೆ. ಇಲ್ಲಿ ಗಣಪತಿ ದೇವಸ್ಥಾನ. ಇದಾದಮೇಲೆ ಇಲ್ಲಿ ನಿಮಗೆ ನವಗ್ರಹಗಳು ಕಾಣ್ತವೆ. ಇದರೊಳಗೆ ನವಗ್ರಹಗಳು. ಇಲ್ಲಿ ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ ಹೇಳ್ಬೋದು. 2 ನಂದಿ ವಿಗ್ರಹಗಳು ನೋಡಿ ಈ ರೀತಿಯಾಗಿ. ಇದು ಹೊಯ್ಸಳ ಕಾಲದ ದೇವಸ್ಥಾನ. ಸುಮಾರು 11ನೇ ಶತಮಾನದ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿ, ಹಿಂದ್ಗಡೆ ಪರಿಸರ ಹೇಗಿದೆ ಅಂತ ಹೇಳ್ಬಿಟ್ಟು, ಬೆಟ್ಟ ಗುಡ್ಡ. ಅಲ್ಲಿ ಮೇಲ್ಗಡೆ ಒಂದು ನಿಮಗೆ ಕಾಣುತ್ತೆ, ಅಲ್ಲಿ ಕಾಣ್ತಿರ್ಬೋದು. ಮೇಲ್ಗಡೆ ಒಂದು ಕಂಬ ಕಾಣ್ತಿದೆ ನಿಮಗೆ. ಆ ಕಂಬದಲ್ಲಿ ಅದ್ರ ಪಕ್ಕದಲ್ಲೊಂದು ದೀಪದ ಟೈಪಲ್ಲಿದೆ. ಅದು ಮೇಲಕ್ಕೆ ಅಲ್ಲಿ ಈ ಟೈಮಲ್ಲಿ ಹೋಗೋದು ಸೂಕ್ತನೋ ಇಲ್ಲೋ ಗೊತ್ತಿಲ್ಲ. ಈಗ ಮಳೆ ಬೇರೆ ಬರ್ತಾಯಿದೆ. ಇವತ್ತು ಮಳೆ ವೆದರ್ ಇದೆ. ಅಲ್ಲಿ ದೀಪಾವಳಿ ಹಬ್ಬದಲ್ಲಿ ಹೋಗಿ ಅಲ್ಲಿ ದೀಪನ ಕಚ್ತಾರೆ. ಅದು ಒಂದು ಪ್ರತೀತಿ ಇಲ್ಲಿದು. ದೀಪಾವಳಿ ಹಬ್ಬದಲ್ಲಿ ಅಲ್ಲಿ ದೀಪ ಕಚ್ತಾರೆ. ಇಲ್ಲಿಂದ ಬಂದರೆ ನೋಡಿ ದೇವಸ್ಥಾನ ಹೇಗೆ ಕಾಣ್ತಿದೆ ಅಂತೇಳಿ. ನೋಡಿ ದೇವಸ್ಥಾನ. ಈ ರೀತಿಯಾಗಿ ದೇವಸ್ಥಾನದ ಇದು ಗರ್ಭಗುಡಿ ಸುತ್ತ ಇರುವಂಥ ದೇವಸ್ಥಾನ. ಇಲ್ಲಿ ನೋಡಿ, ನಿಮಗೆ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿರೋಂಥದ್ದು ನೋಡಿ ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಈಶ್ವರ ನೋಡಿ, ಇಲ್ಲೂ ಈಶ್ವರಂದಿದೆ. ಇದು ಅದ್ರದ್ದು ಮುಖ ಎಲ್ಲ ಇದಾಗಿ ಹೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಇದು
ಇಲ್ಲಿ ಹಿಂದೆಯಿಂದ ನಿಮಗೆ ದೇವಸ್ಥಾನ ಕಾಣ್ತದೆ. ಹಿಂದೆಯಿಂದ ಇಲ್ಲಿ ನೋಡಿ, ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು ನಾಗರ ಕಲ್ಲುಗಳಿದ್ದಾವೆ. ನೋಡಿ, ಈಗ ಇಲ್ಲಿಂದ ಬಂದರೆ ಇದು ನಿಮಗೆ ಹಿಂದೆಯಿಂದ ಕಾಣ್ತಿರೋ ಪಾರ್ವತಿ ದೇವಸ್ಥಾನ. ನೋಡಿ, ನೀವು ಅಲ್ಲೊಂದು ಶಿವನ ಸ್ಟ್ಯಾಚು ನೋಡ್ತಿರ್ಬೋದು. ಇದು ನಮ್ಮ ಕರ್ನಾಟಕದಲ್ಲಿ ಇಶಾ ಫೌಂಡೇಶನ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಅದೇ ಇಶಾ ಫೌಂಡೇಶನ್ ಅವರು ಕೊಯಮತ್ತೂರಲ್ಲಿ ಒಂದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಹಳೆಯಬೀಡಿನ ಪುಷ್ಪಗಿರಿಯಲ್ಲಿ ಈ ರೀತಿಯಾದಂಥ ಶಿವನ ವಿಗ್ರಹವನ್ನು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಇದು ಪಾರ್ವತಿ ಅಮ್ಮನವರ ದೇವಸ್ಥಾನ. ಇದು ನಿಮಗೆ ಈಗ ಕ್ಲೋಸ್ ಆಗಿದೆ, ಓಪನ್ ಇಲ್ಲ. ಇದು ಪಾರ್ವತಿ ಅಮ್ಮನವರ ದೇವಸ್ಥಾನ. ಈಗ ಇಲ್ಲಿಂದ ಬಂದರೆ ನಿಮ್ಗೆ ಈ ಕಡೆ ಕಾಣ್ತಿದೆ, ಅಲ್ಲೊಂದು ಮೇಲೆ ಶಿವನ ವಿಗ್ರಹ ಇದೆ. ಇದು ಕರಿಬಸವೇಶ್ವರ ದೇವಸ್ಥಾನ. ಇದು ಈಗ ಹೊಸದಾಗಿ ಜೀರ್ಣೋದ್ಧಾರ ಮಾಡಿರೋಂಥದ್ದು, ಹೊಸದಾಗಿ ಮಾಡಿದ್ದಾರೆ ಸ್ವಾಮೀಜಿಗಳು. ಅದನ್ನು ಆಮೇಲೆ ನೋಡೋಣ. ಇಲ್ಲಿಂದ ಬಂದರೆ ಇಲ್ಲಿ ನಿಮಗೆ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಕಾರ್ತಿಕದ ಟೈಮಲ್ಲಿ ಅದ್ದೂರಿಯಾದ ಹುಣ್ಣಿಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅವತ್ತು ಇಲ್ಲಿ ತೇರು ಎಲ್ಲ ನಡೆಯುತ್ತೆ. ನೋಡಿ, ಈಗಲೂ ಯಾವ ಥರ ಕಾಣ್ತಿದೆ ಅದು ಶಿವನ ವಿಗ್ರಹ ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕದಲ್ಲಿ ಈಗ ಇಲ್ಲಿ ಕೆಂಪು ಕಲರ್ ಶೆಡ್ಡಲ್ಲಿ ಕಾಣ್ತದೆ, ಅದು ತೇರಿನ ಮನೆ. ಅದು ತೇರಿನ ಮನೆ. ಈಗ ನೆಕ್ಸ್ಟ್ ನಾವು ಮುಂದೆ ಅಲ್ಲಿ ಕರಿಬಸವೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಈಗ ನಾವು ಮಠದ ಎಂಟ್ರೆನ್ಸಿಗೆ ಬಂದಿದ್ವಿ. ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಿರೋರು ಈಗಿರುವಂತಹ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರೇ. ಇಲ್ಲಿ ಕಾಣ್ತೀರ ನೋಡಿ, ಇವರು ನೋಡಿ ಮಠದ್ದು ದ್ವಾರ. ಇಲ್ಲಿ ಕಾಣ್ತಿದಾರಲ್ಲ, ಈಗೇನು ಮಠದಲ್ಲಿ ಸ್ವಾಮೀಜಿ ಇದ್ದಾರೆ ಅವ್ರಿಗಿಂತ ಮುಂಚೆ ಇದ್ದವರು ಇವರು. ಪರಮ ಪೂಜ್ಯ ಶ್ರೀ 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 ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಂತ ಹೇಳ್ಬಿಟ್ಟು ಇವರು ಮೊದಲನೇವರು, ಇವ್ರಿಗಿಂತ ಮೊದಲನೇವರು. ದ್ವಾರದ ಎಂಟ್ರೆನ್ಸಿಗೆ ಬಂದರೆ ನೋಡಿ, ನಿಮಗೆ ಇಲ್ಲಿ ಗಿಡಗಳಿಂದ ಪರಿಸರ ಹಸಿರು ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ ಹಳೆಯ ಏನು ಶಿಲ್ಪಕಲೆಗಳ ಕೆತ್ತನೆಗಳಿದ್ದು ಅವುಗಳನ್ನು ಇಲ್ಲಿ ಸಾಲಲ್ಲಿ ಇಟ್ಬಿಟ್ಟು ಅವುಗಳನ್ನು ಸಹಿತ ಉಳಿಸಿದ್ದಾರೆ. ಈ ರೀತಿಯಾಗಿ ನೋಡಿ ಎಂಟ್ರೆನ್ಸ್ ಯಾವ ಥರ ಕಾಣುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ಇದು ಮಠಕ್ಕೆ ಮತ್ತು ಅಲ್ಲಿ ಇರುವಂಥ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಇದು ದಾರಿ ಸ್ವಾಗತ ಮಾಡ್ತಾ ಇರೋದು. ನೋಡಿ, ಇಲ್ಲಿ ಹಾಕಿದ್ದಾರೆ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ. ನೋಡಿದ್ದು ನಿಮಗೆ ಇಲ್ಲಿಂದ ಹೋಗ್ಬೇಕು. ಇದೇ ನಿಮ್ಮ ಪುಷ್ಪಗಿರಿ ಮಠ. ಈಗಿರುವಂಥ ಸ್ವಾಮೀಜಿಗಳು ಇದನ್ನು ನಿರ್ಮಿಸಿ ಉನ್ನತೀಕರಿಸಿದ್ದಾರೆ. ಮಠಕ್ಕೆ ಮತ್ತು ಶಿವನ ವಿಗ್ರಹ ಇದೆಯಲ್ಲ, ಅಲ್ಲಿಗೆ ಹೋಗುವಾಗ ದಾರಿ ನೋಡಿ ಯಾವ ರೀತಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಹೂವಿನಿಂದ ಮತ್ತು ಹಸಿರಿನಿಂದ ಕಂಗೊಳಿಸೋ ರೀತಿಯಲ್ಲಿ ಮಾಡಿದ್ದಾರೆ. ಈಗ ಇಲ್ಲಿ ನೀವು ಕಾಣ್ತಿರೋದು ಬಸವರಾಜೇಂದ್ರ ದೇಶಿಕೇಂದ್ರ ಸ್ವಾಮೀಜಿಗಳೇನಿದ್ರು ಅವರ ಗದ್ದಿಗೆ ಇದು. ನೋಡಿ, ಇದು ಅವರ ಪಾದ, ಅಲ್ಲೊಂದು ಶಿವಲಿಂಗ, ಅವರ ಮೂರ್ತಿ. ನೋಡಿ, ಅವ್ರ ಲಿಂಗೈಕ್ಯರಾದ ದಿನಾಂಕ 24/3/2003. ಇದು ಅವರ ಗದ್ದಿಗೆ. ಈಗ ಇಲ್ಲಿ ನಿಮಗೆ ಕಾಣ್ತಿರೋದು ಏನು ನಾವು ಕೊಯಮತ್ತೂರಲ್ಲಿ ಇದೆ ಅಂತ ಹೇಳಿದ್ವಲ್ಲ, ಇಶಾ ಫೌಂಡೇಶನ್ ಅವ್ರು ಮಾಡಿದ್ದಂತಹ ಒಂದು ಶಿವನ ಮೂರ್ತಿ. ಆ ಮೂರ್ತಿ ನಾವು ನಮ್ಮ ಹಳೆಬೀಡಲ್ಲೇ ನೋಡ್ಬೋದು. ಈ ಪುಷ್ಪಗಿರಿ ಮಠದಲ್ಲಿ ಅದನ್ನು ಕಣ್ ತುಂಬ್ಕೋಬೋದು. ಅಲ್ಲಿಗೆ ಈಗ ಸದ್ಯಕ್ಕೆ ಹೋಗೋಕ್ಕಾಗಿಲ್ಲದೆ ಇರೋಂಥವ್ರು ನಾವು ಅಲ್ಲಿಗೆ ಹೋಗ್ಬೇಕು, ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀವಿ. ಎರಡು ಕಡೆಗೂ ನೋಡಿ, ಇಲ್ಲಿ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿಂದ ನೋಡಿ ನಿಮಗೆ ಯಾವ ರೀತಿಯಾದಂಥ ಒಂದು ಪ್ರಕೃತಿ ಸೌಂದರ್ಯ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದು ದೇವಸ್ಥಾನ, ಇದು ಸ್ವಾಮೀಜಿಯವ್ರ ಗದ್ದಿಗೆ, ಇದು ನಿಮಗೆ ಮಠ, ಶ್ರೀಮಠ. ಇದು ದಾಸೋಹ ಭವನ ಅಲ್ಲ, ಅದು ಕಲ್ಯಾಣ ಮಂಟಪ. ಇದು ಇಲ್ಲಿ ಕಾಣುತ್ತೆ ನೋಡಿ ಯಾವ ಹಸಿರಿನಿಂದ ಕಂಗೊಳಿಸ್ತದೆ ಸುತ್ತ. ಅಲ್ಲಿ ಒಂದು ಶಿವನ ವಿಗ್ರಹ ನೋಡಿ. ಇಲ್ಲಿ ಇವತ್ತು ವೆದರ್ ಹೆಂಗಿದೆ ಅಂತಂದರೆ, ಈ ಚಳಿಗಾಲದಲ್ಲೂ ಮಳೆ ಬಂದು ವೆದರ್ ನೋಡಿ ಈ ಥರ ಕಾಣ್ತಿದೆ ನಿಮಗೆ. ನೋಡಿ, ಇದು ಹಳೆಯ ಬೀಡಿನ ಕೆರೆ,
ಸುಮಾರು 1000 ವರ್ಷ ಇತಿಹಾಸ ಇರುವಂಥ ಒಂದು ಕೆರೆ ಅದು ನಿಮಗೆ ಇಲ್ಲಿ ಕಾಣ್ತಿರೋದು. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥ ಕೆರೆ. ಇದು ಹಳೇಬೀಡು ಅಂತಂದರೆ ಹೊಯ್ಸಳರ ರಾಜಧಾನಿ. ಅವರು ಆ ಕೆರೆನ ದ್ವಾರ ಸಮುದ್ರ ಅಂತ ಹೇಳ್ಬಿಟ್ಟು ಹೆಸರಿಂದ ಕರಿತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇವತ್ತು ಮಳೆ ಮೋಡ ಇರೋದ್ರಿಂದ ನಿಮಗೆ ಇದು ಅದ್ಭುತವಾದಂಥ ಒಂದು ವ್ಯೂ ಕಾಣ್ತಿದೆ. ನೋಡಿ ಸುತ್ತ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ. ಇಲ್ಲಿ ನಮಗೊಂದು ಯೋಚನೆ ಬರ್ಬೋದು, ಹೊಯ್ಸಳರು ಜೈನ ಧರ್ಮಕ್ಕೆ ಸೇರಿದವರು, ಅವ್ರು ಹೆಂಗೆ ಶಿವನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಇವರೇನು ಹೊಯ್ಸಳರು ಆಳ್ವಿಕೆ ಮಾಡ್ಬೇಕಾದ್ರೆ ಈ ಮಠದಲ್ಲಿ ಇಲ್ಲಿ ಒಬ್ಬರು ಇಲ್ಲಿದ್ದಂಥ ಒಬ್ಬರು ಗುರುಗಳು ಅವರಿಗೆ ರಾಜಗುರುಗಳಾಗಿ ಕೆಲಸ ಮಾಡಿದ್ರಿಂದ ಅವರು ಈ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಏನಂತಂದರೆ ನಿಮಗೆ ಇಲ್ಲಿಂದ ನೀವು ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನ ಸ್ವಾಮಿನ ದರ್ಶನ ಮಾಡ್ಕೊಬರ್ಬೇಕಿತ್ತು. ಅದ್ರ ಬದಲಿಗೆ ಅವರು ಹೊಯ್ಸಳರು ಇಲ್ಲೇ ನಿಮಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನನ ಶಿವನ ವಿಗ್ರಹನೊಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳ್ಬಿಟ್ಟು ಹೆಸರನ್ನು ಇಟ್ಟಿದ್ದು. ಹಂಗಾಗಿ ಶ್ರೀಶೈಲಕ್ಕೆ ಹೋಗೋಕ್ಕಾಗ್ದಲೇ ಇರೋವಂಥವ್ರು ಈ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ. ಈಗ ನಾವು ಹೋಗ್ತಿರೋದು ಕರಿಬಸವೇಶ್ವರ ಗದ್ದಿಗೆ ಅಥವಾ ಶ್ರೀಮಠದ ಮೆಟ್ಟಿಲುಗಳು. ನೋಡಿ ನಿಮಗಿಲ್ಲಿ ಕಾಣ್ತಿರ್ಬೋದು, ನೋಡಿ ಇಲ್ಲಿ ತೋರಿಸ್ತೀನಿ. ಮೊದಲಿಗೆ ನಿಮಗೆ ಗಣಪತಿ ಇಲ್ಲಿ ನಿಮಗೆ ಸ್ವಾಗತ ಮಾಡೋದೇ ಒಂದು ಮಹಿಳೆ ಕೈ ಮುಗಿದು ನಿಮ್ಮನ್ನು ಸ್ವಾಗತ ಮಾಡ್ತಿರೋ ರೀತಿ ನೋಡಿ ಇಲ್ಲಿ. ಆಮೇಲೆ ಇಲ್ಲೇನು ಅಂತಂದರೆ ನಮ್ಮ ದೇಶಿ ಸಂಸ್ಕೃತಿಯ ಪ್ರತಿಬಿಂಬ ಇಲ್ಲಿಂದ ನೋಡಿ ಇಲ್ಲಿ ವಾದ್ಯ ಓದ್ತಿರೋದು, ಅಲ್ಲಿ ಇದು ಮಾಡ್ತಿರೋದು, ಅಲ್ಲಿ ಡೋಲ್ ಬಾರಿಸ್ತಿರೋದು, ಹಾಗೆ ಅಲ್ಲಿ ಡೋಲ್ ಬಾರಿಸ್ತಿರೋದು, ಅಕ್ಷತೆ ನಿಮ್ಮನ್ನ ಕಾಯ್ತಿರೋದು ಇಲ್ಲಿ. ಅದಾದಮೇಲೆ ನಿಮಗೆ ಇಲ್ಲಿ ಏನು ಕಾಣ್ತಿದ್ದಾವೆ, ಇವು ಸೋಮನಾಥ ಲಿಂಗ. ಅದಾದಮೇಲೆ ನಿಮಗೆ ಇಲ್ಲಿ ವಾದ್ಯ ಓದ್ತಿರೋಂಥದ್ದು. ಮಲ್ಲಿಕಾರ್ಜುನ ಲಿಂಗ, ಶ್ರೀಶೈಲಂ. ಮಹಾಕಾಳೇಶ್ವರ ಲಿಂಗ, ಉಜ್ಜಯಿನಿ, ಮಧ್ಯಪ್ರದೇಶ. ಓಂಕಾರೇಶ್ವರ ಲಿಂಗ, ಮಧ್ಯಪ್ರದೇಶ. ಕೇದಾರೇಶ್ವರ ಲಿಂಗ, ಉತ್ತರ ಪ್ರದೇಶ. ಭೀಮಾಶಂಕರ ಲಿಂಗ, ಮಧ್ಯಪ್ರದೇಶ. ಈಗ ಕಾಣ್ತಿರೋದು ನಿಮಗೆ ಶ್ರೀಮಠ. ಅಲ್ಲಿ ನಿಮಗೆ ಕಾಣ್ತಿರೋದು ಕರಿಬಸವೇಶ್ವರರ ಗದ್ದಿಗೆ. ನೋಡಿ ಶ್ರೀಮಠ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾಣ್ತಿರೋದು ಇದೇ ಗದ್ದಿಗೆ, ಕರಿಬಸವೇಶ್ವರರ ಗದ್ದಿಗೆ. ಅಲ್ಲಿ ಸ್ವಾಮೀಜಿಯವರು ದರ್ಶನ ಏನಾದ್ರು ಮಾಡೋಕ್ಕೆ ಬಂದರೆ ಇವರಲ್ಲಿ ಇಲ್ಲಿ ಬಂದು ಕೂತು ನಿಮಗೆ ದರ್ಶನ ಕೊಡ್ತಾರೆ. ಇದು ಶ್ರೀಮಠದ ಒಳಗಿನ ಚಿತ್ರಣ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಶಿವನ ವಿಗ್ರಹ ನೋಡಿ ಇಲ್ಲಿಂದ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಪರಿಸರನೂ ಅದೇ ರೀತಿಯಾಗಿ ಕಾಣ್ತಿದೆ ನೋಡಿ. ನಿಮಗೆ ಈಗಾಗಲೇ 6 ವಿಗ್ರಹಗಳನ್ನು ತೋರಿಸಿದ್ದೆ. ಇದು ತ್ರಯಂಬಕೇಶ್ವರ ಲಿಂಗ, ಮಹಾರಾಷ್ಟ್ರ. ಇದು ವಿಶ್ವನಾಥ ಲಿಂಗ, ಕಾಶಿ, ಉತ್ತರ ಪ್ರದೇಶ. ನಿಮಗೆ ಈ ಮಠಕ್ಕೆ ಹೋಗ್ಬೇಕಾದ್ರೆ ಮೆಟ್ಲನ್ನ ಹತ್ತಿ ಹೋಗ್ಬೇಕು ಅನ್ಬೇಕಾದ್ರೆ ನಿಮಗೆ ಎಡಬಲಕ್ಕೆ 12 ಲಿಂಗಗಳನ್ನು ನಿಮಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ತೋರಿಸಿದ್ದಾರೆ. ಇದು ವೈದ್ಯನಾಥೇಶ್ವರ ಲಿಂಗ, ಜಾರ್ಖಂಡಲ್ಲಿರುವಂಥದ್ದು. ನಾಗೇಶ್ವರ ಲಿಂಗ, ಗುಜರಾತ್. ರಾಮೇಶ್ವರ ಲಿಂಗ, ತಮಿಳುನಾಡು. ಶ್ರೀ ಗ್ರಿನೇಶ್ವರ ಲಿಂಗ, ಮಹಾರಾಷ್ಟ್ರ. ಈ ರೀತಿಯಾಗಿ 12 ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಿಮಗೆ ಪುಷ್ಪಗಿರಿ ಮಠದಲ್ಲಿರುವಂತಹ ಒಂದು
ಅದ್ಭುತವಾದಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಪರಿಸರವನ್ನು ಉಳಿಸಿ ಬೆಳೆಸಿ ಪರಿಸರ ಮುಂದಿನ ಪೀಳಿಗೆಗೆ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ಅದನ್ನು ದಯವಿಟ್ಟು ಎಲ್ಲರೂ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೆ ನಮ್ಮ ಚಾನಲಲ್ಲಿ ಯಾರ್ಯಾರು ವೀಡಿಯೋ ನೋಡ್ತೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಮ್ಮ ವೀಡಿಯೋಗಳನ್ನು ಎಲ್ರಿಗೂ ಶೇರ್ ಮಾಡಿ, ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸೋವಂಥ ಕೆಲಸನ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.